ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಥರ ಒಂದು ಇನ್ಸ್ಟಾಗ್ರಾಮನ್ನು ಗ್ರೋತ್ ಮಾಡೋದು ಮತ್ತು ಯಾವ ಥರ ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್ ಫ್ರೆಂಡ್ಸ್, ಇತ್ತೀಚೆಗೆ ಎಲ್ಲರೂ ಸಹ ಆಲ್ಗರಿದಮ್ ಏನಪ್ಪ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ತುಂಬಾನೇ ಒಂಥರ ವ್ಯೂಸ್ಗಳು ಕಡಿಮೆ ಆಗಿರ್ಬೋದು, ಮತ್ತು ಎಷ್ಟೇ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಿದ್ರು ಸಹ ನಮಗೆ ಒಂದು ರೀಚ್ ಅನ್ನೋದು ಸಿಗ್ತಾ ಇಲ್ಲ. ಅದೇನಕ್ಕೆ ಮತ್ತು ಯಾವ ಥರ ಒಂದು ರೀಚನ್ನು ಪಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಯಾವ ಥರ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ರೀಲ್ಸ್ನ ಪ್ರಮುಖವಾಗಿ ಯಾವ ಥರ ಅಪ್ಲೋಡ್ ಮಾಡ್ತೀವಿ ಮತ್ತು ಯಾವ ಒಂದು ಸಮಯದಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಒಂದು ಒಳ್ಳೆ ರೀಚನ್ನು ಪಡ್ಕೊಳ್ಳುತ್ತೆ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ. ಮೊದಲಿಗೆ ಫ್ರೆಂಡ್ಸ್, ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದ ನಂತರ ಈ ಒಂದು ಸೆಟ್ಟಿಂಗ್ಸ್ಗೆ ಅಂದರೆ ನಿಮ್ಮ ಅಕೌಂಟಿಗೆ ಬನ್ನಿ. ಅಕೌಂಟಿಗೆ ಬಂದ ನಂತರ ನಿಮಗೆ ಮೇಲೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪ್ಲಸ್ ಅನ್ನೋ ಐಕಾನು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲೇ ನೋಡಿ ಫ್ರೆಂಡ್ಸ್, ನೀವು ತುಂಬಾ ದೊಡ್ಡ ತಪ್ಪು ಮಾಡೋದು. ಯಾವುದೇ ಒಂದು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಮುಖವಾದ ರೀಲ್ಸ್ ಅಂತ ಇರುತ್ತಲ್ಲ, ಅಂದರೆ ರೀಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಲ್ಲೂ ನೀವು ಪೋಸ್ಟ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ನೀವು ಯಾವುದೇ ಒಂದು ಫೋಟೋಗಳನ್ನ ಅಪ್ಲೋಡ್ ಮಾಡೋದಾಗಿದ್ರೆ ಮತ್ತು ಯಾವುದಾದ್ರೂ ಒಂದು ನೀವು ಸಾಂಗ್ಸ್ ಬಗ್ಗೆ ಹಾಕೊಂಡು ಒಂದು ಫೋಟೋನ ಅಪ್ಲೋಡ್ ಮಾಡಿರೋದ್ರಿಂದ ನೀವು ಪೋಸ್ಟ್ ಬಗ್ಗೆ ಹೋಗಿ, ಇಲ್ಲಾಂದರೆ ರೀಲ್ಸ್ನೇ ಖಂಡಿತ ಕ್ಲಿಕ್ ಮಾಡಿ. ನಂತರ ನಿಮಗೆ ಯಾವುದೋ ಒಂದು ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ರೆಫರೆನ್ಸ್ಗೆ ಜಸ್ಟ್ ಯಾವುದಾದ್ರೂ ಒಂದು ವಿಡಿಯೋ ತೋರಿಸ್ತೇನೆ. ಇದಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾವುದೇ ಒಂದು ಏನು ಸಹ ಆ್ಯಡ್ ಮಾಡಬೇಕಾಗಿರೋದಿಲ್ಲ. ಆದರೆ ನೀವು ಯಾವ್ದಾದ್ರು ಒಂದು ಸಾಂಗ್ಸ್ನ ಚೇಂಜ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು, ಮತ್ತು ಯಾವುದಾದ್ರೂ ಎಫೆಕ್ಟನ್ನು ಆ್ಯಡ್ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಇಲ್ಲಿ ಏನು ಸಹ ನೀವು ಚೇಂಜಸನ್ನು ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ನೆಕ್ಸ್ಟನ್ನು ಕ್ಲಿಕ್ ಮಾಡಿ. ನೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ಪ್ರಮುಖ ಆಪ್ಷನ್ ಇಲ್ಲೇ ನೋಡಿ ಫ್ರೆಂಡ್ಸ್ ನಮಗೆ ಓಪನ್ ಆಗೋದು. ಇಲ್ಲಿ ತುಂಬಾ ಆಪ್ಷನ್ಸ್ ಬರ್ತವೆ. ಇದರಲ್ಲಿ ಯಾವ ಥರ ಒಂದು ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತ ನೋಡೋಣ. ಪ್ರಮುಖವಾಗಿ ಇಲ್ಲಿ ನಿಮಗೆ ಎಡಿಟ್ ಕವರ್ ಅಂತ ಸಿಗುತ್ತೆ ನೋಡಿ. ಈ ಒಂದು ಎಡಿಟ್ ಕವರ್ ಮುಖಾಂತರ ನಿಮ್ಮ ಒಂದು ರೀಲ್ಸು ತುಂಬಾ ರೀಚ್ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಅದು ಯಾವ ಥರ ಅಂತ ಹೇಳಿದ್ರೆ, ನೀವು ಈ ಒಂದು ಎಡಿಟ್ ಕವರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ರೀಲ್ಸು ಶೋ ಆಗಬೇಕಾಗಿರುತ್ತೆ. ಶೋ ಆದ ನಂತರ ಎಲ್ಲರಿಗೂ ಸಹ ಅಂದರೆ ವ್ಯೂವರ್ಸ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಇದರ ಮೇಲೆ ಯಾವ ಥರ ಒಂದು ಫೋಟೋಸ್ನ ನೀವು ಹಾಕ್ತೀರಾ ಅಥವಾ ಯಾವುದಾದ್ರೂ ಒಂದು ಆ್ಯಕ್ಷನ್ ಆಗಿರಲಿ, ಮತ್ತು ಒಂದು ಅವ್ರಿಗೆ ಕ್ಯೂರಿಯಾಸಿಟಿ ಬರಬೇಕು, ಆ ಥರ ಒಂದು ಎಡಿಟ್ ಕವರನ್ನು ನೀವು ಹಾಕೋಬೇಕಾಗಿರುತ್ತೆ. ನಾನು ಇದನ್ನು ತುಂಬಾ ಮುಂದೆ ಬರೋ ವಿಡಿಯೋಗಳಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ನಿಮಗೆ ಸುಮ್ಮನೆ ರೆಫರೆನ್ಸ್ಗೆ ಯಾವುದಾದ್ರೂ ಒಂದು ಫೋಟೋ ಹಾಕ್ತೀನಿ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಆ್ಯಡ್ ಫ್ರಮ್ ಕ್ಯಾಮ್ರಾ ರೋಲ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಹಾಕೊಂಡ ನಂತರ ಇಲ್ಲಿ ಡನ್ ಅಂತ ಕೊಟ್ಕೊಳ್ಳಿ. ಇಲ್ಲಿ ಡನ್ ಅಂತ ಕೊಟ್ಕೊಂಡಾದ ನಂತರ ನಿಮಗೆ ಯಾವ ಥರ ನಿಮಗೆ ಟೈಟಲ್ ಬೇಕು, ಅಂದರೆ ನೀವು ವಿಡಿಯೋನ ಯಾವ ಥರ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮದೇ ಒಂದು ಸ್ವಂತ ಓನ್ ರೀಲ್ಸನ್ನು ಮಾಡ್ತಾ ಇದ್ದೀರಾ, ಅಥವಾ ನೀವು ಯಾವುದಾದ್ರೂ ಒಂದು ಎಡಿಟ್ ವಿಡಿಯೋನ ಅಂದರೆ ನಾರ್ಮಲಾಗಿ ಬೇರೆ ಎಲ್ಲರೂ ಪ್ಲೇಸ್ಗೆ ಹೋಗಿರೋದಾಗಿರಲಿ, ಮತ್ತು ಬೇರೆ ಒಂದು ಎಡಿಟ್ ಮಾಡಿರುವಂಥ ವಿಡಿಯೋನ ಹಾಕ್ತಾ ಇದ್ದೀರಾ, ಅದ್ರ ಮೇಲೆ ನೀವು ಒಂದು ಟೈಟಲನ್ನು ಕೊಡಬೇಕಾಗಿರುತ್ತೆ. ತುಂಬಾ ಜನ ಫ್ರೆಂಡ್ಸ್ ಇಲ್ಲೇ ತಪ್ಪು ಮಾಡೋದು ನೋಡಿ. ನೀವು ಯಾವುದಾದ್ರು ಒಂದು ಈ ಥರ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಬೇಕಾಗಿದ್ರೆ ಇಲ್ಲಿ ಕೆಳಗಡೆ ಒಂದು ರೀಲನ್ನು ಕ್ಲಿಕ್ ಮಾಡಂದರೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದೇ ಒಂದು ಸಿಂಬಲನ್ನು ಅಥವಾ ಇಮೋಜಿನ ಹಾಕೋದು ಬಿಟ್ಬಿಡಿ. ಏಕೆಂತ ಹೇಳಿದ್ರೆ ಒಂದು ಟೈಟಲ್ ಮುಖಾಂತರನೂ ಸಹ ರೀಲ್ಸು ತುಂಬಾ ರೀಚ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾರು ಸಹ ಒಂದು ಟೈಟಲನ್ನು ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಯಾವ್ದಾದ್ರು ಒಂದು ಇಮೋಜಿನ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಆ ತಪ್ಪನ್ನು ನೀವು ಮಾಡೋದಕ್ಕೆ ಹೋಗಲೇಬೇಡಿ ಅಂತಲೇ ಹೇಳ್ತೇನೆ. ಇಲ್ಲಿ ಸುಮ್ಮನೆ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಬಂದ ಟೈಟಲನ್ನು ಹಾಕೊಳ್ಳಿ. ಹಾಕೊಂಡ ನಂತರ ಕೆಳಗಡೆ ಬನ್ನಿ. ಇಲ್ಲೂ ಸಹ ಫ್ರೆಂಡ್ಸ್ ಇಲ್ಲೇ ನೋಡಿ ಪ್ರಮುಖವಾಗಿ ನೀವು ತಪ್ಪನ್ನ ಮಾಡೋದು. ಇಲ್ಲಿ ನೀವು ಎಲ್ಲರೂ ಸಹ ಯಾವ್ದಾದ್ರು ಈ ಥರ ಚುಕ್ಕಿನ ಹಾಕ್ಬಿಟ್ಟು ಕೆಳಗಡೆ ಹೊರಟೋಗ್ತೀರಾ. ಈ ರೀತಿ ತಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಒಂದು ಟೈಟಲ್ ಹಾಕಿದ ನಂತರ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಹ್ಯಾಶ್ಟ್ಯಾಗ್ಸ್ ಇಲ್ಲೇ ನೋಡಿ ಫ್ರೆಂಡ್ಸ್ ಪ್ರಮುಖ ಒಂದು ಸೆಟ್ಟಿಂಗ್ಸ್ ಇರೋದು ಏನಪ್ಪ ಅಂತ ಹೇಳಿದ್ರೆ, ಪ್ರಮುಖವಾಗಿ ಇದು ಇಯರ್ಸ್ ನಾನು ಬಳಸ್ತೇನೆ. ಈ ಒಂದು ಹ್ಯಾಶ್ಟ್ಯಾಗ್ನ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಒಂದು ಒಳ್ಳೆ ರೀಚ್ ಸಿಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ 2025 ಈ ಥರ ಈ ಒಂದು ಹ್ಯಾಶ್ಟ್ಯಾಗ್ನ ನೀವು ಎಲ್ಲೂ ಸಹ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ನಂತರ ಇನ್ಸ್ಟಾಗ್ರಾಮ್ ವೈರಲ್ ಇದು ತುಂಬಾ ಜನ ಯೂಸ್ ಮಾಡ್ತಾರೆ. ಇದು ಸಹ ಒಂದು
ಒಳ್ಳೆ ಹ್ಯಾಶ್ಟ್ಯಾಗ್ ಅಂತಲೂ ಸಹ ಹೇಳ್ಬೋದು. ಇದು ಹಾಕೊಂಡ ನಂತರ ನೆಕ್ಸ್ಟ್ ನೀವು ಯಾವುದೋ ಒಂದು ಕಂಟೆಂಟ್ ಮೇಲೆ ಅಂದರೆ ರೀಲ್ಸ್ ಮೇಲೆ ಮಾಡ್ತಾ ಇದ್ದೀರಾ, ಅಥವಾ ಆಗಲೇ ಹೇಳ್ದಾಗೆ ಎಡಿಟ್ ವಿಡಿಯೋ ಮಾಡ್ತಾ ಇದ್ದೀರಾ. ರೀಲ್ಸ್ ವಿಡಿಯೋ ಮಾಡ್ತಾ ಇದ್ರೆ ನೀವು ರೀಲ್ಸ್ ಅಂತ ಹಾಕೊಳ್ಳಿ, ರೀಲ್ಸ್ ವಿಡಿಯೋ ಅಂತಾನೆ ಹಾಕೊಳ್ಳಿ. ನಂತರ ಏನಾದ್ರು ಎಡಿಟ್ ವಿಡಿಯೋ ಮಾಡ್ತಾ ಇದ್ರೆ ಎಡಿಟ್ ವಿಡಿಯೋ ಅಂತ ಬರುತ್ತೆ. ಈ ಒಂದು ಹ್ಯಾಶ್ಟ್ಯಾಗ್ ಅನ್ನ ಬಳಸಿ. ಇವೆರಡು ಬಳಸಿದ ನಂತರ ನೀವು ಇನ್ನೊಂದು ಪ್ರಮುಖವಾದ ಹ್ಯಾಶ್ಟ್ಯಾಗ್ ಅದೇನಪ್ಪ ಅಂತ ಹೇಳಿದ್ರೆ ಸಾಂಗ್ಸ್. ತುಂಬಾನೇ ಜನ ಈ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡೋದೇ ಸಾಂಗ್ಸ್. ಅದನ್ನು ನೀವು ಯಾವುದೇ ಕಾರಣಕ್ಕೂ ಸಹ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಇಷ್ಟು ನನ್ನ ಹೇಳ್ದ ಹಾಗೆ ಪ್ರಮುಖವಾಗಿ ಇಷ್ಟು ಒಂದು ಹ್ಯಾಶ್ಟ್ಯಾಗ್ ಅನ್ನ ಬಳಸಿ, ಖಂಡಿತ ನೀವು ಒಂದು ಒಳ್ಳೆ ರೀಚನ್ನು ಪಡ್ಕೋತೀರಾ. ನಂತರ ನೀವು ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರೆ ಆ ಬೇಸ್ ಮೇಲೂ ಸಹ ತುಂಬಾನೇ ಹ್ಯಾಶ್ಟ್ಯಾಗ್ಗಳನ್ನ ಬಳಸ್ಬೋದು. ನಾನು ಸದ್ಯಕ್ಕೆ ಇಷ್ಟನ್ನು ಬಳಸ್ತೀನಿ. ನಂತರ ಇಲ್ಲಿ ನೀವು ಏನಾದರೂ ಬರ್ಕೋಬೇಕು, ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್, ಆ ಥರ ಏನಾದರೂ ನಿಮ್ಮ ಇಷ್ಟ ಬರ್ಕೋಬೋದು. ನಂತರ ಹಿಂಗೆ ಕೆಳಗಡೆ ಬರೋದಾದರೆ ಪೋಲ್, ಇದು ಸಹ ತುಂಬಾನೇ ಒಂದು ಒಳ್ಳೆ ರೀಚನ್ನು ಪಡ್ಕೊಳ್ಳುತ್ತೆ. ಈ ಒಂದು ಪೋಲಲ್ಲಿ ನೀವು ಯಾವುದಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರೆ ಆ ಒಂದು ವಿಡಿಯೋ ಮುಖಾಂತರ ಯಾವ್ದಾದ್ರು ಕ್ವಶನ್ ಅನ್ನ ಕೇಳೋದಾಗಿದ್ರೆ, ಮತ್ತೆ ಆ ಒಂದು ಪ್ಲೇಸ್ ಅನ್ನ ಲೊಕೇಶನ್ ಅನ್ನ ಕೇಳೋದಾಗಿದ್ರೆ ಇದು ಸಹ ಒಂದು ಯೂಸ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತುಂಬಾ ಜನ ಇದಕ್ಕೆ ಆನ್ಸರ್ ಅನ್ನ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಂತರ ಟ್ಯಾಗ್, ಈ ಒಂದು ಟ್ಯಾಗ್ ಅಲ್ಲಿ ನೀವು ಯಾರನ್ನಾರು ಟ್ಯಾಗ್ ಮಾಡಬೇಕಾಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳನ್ನಾಗಿರಲಿ ಮತ್ತು ನಿಮ್ಮ ಫ್ಯಾಮಿಲೀಸ್ಗಳಾಗಿರಲಿ ಅಲ್ಲೂ ಸಹ ಟ್ಯಾಗನ್ನು ಮಾಡ್ಬೋದು. ಇದು ನನಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ನಂತರ ಇಲ್ಲಿ ಒಂದು ಲೊಕೇಶನ್, ಇದು ಸಹ ಒಂದು ಒಳ್ಳೆ ರೀಚನ್ನು ಪಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಅಂತಲೇ ಹೇಳ್ಬೋದು. ಈ ಒಂದು ಲೊಕೇಶನ್ನು ನೀವು ಎಲ್ಲಿಗೆ ಹೋಗಿದ್ರೆ, ಯಾವ್ದಾದ್ರು ಪ್ಲೇಸ್ಗೆ ಹೋಗಿದ್ರೆ ಆ ಒಂದು ಲೊಕೇಶನನ್ನು ಹಾಕೋದಾಗಿರಲಿ, ಮತ್ತು ನಿಮ್ಮ ಒಂದು ಊರಿನ ಲೊಕೇಶನ್ಸ್ ಆಗಿರಲಿ, ಇದು ಸಹ ಬಳಸ್ತಾನೆ ಇರ್ಬೋದು. ನೀವು ಯಾವ್ದಾದ್ರು ಲೊಕೇಶನಲ್ಲಿದ್ದರೆ ಅವ್ರಿಗೆ ಗೊತ್ತಾಗ್ಬೋದು ಅನ್ನೋ ಸಾಧ್ಯತೆ ಇದ್ದರೆ ಇವು ಯಾರೋ ಸಹ ಬಳಸ್ತಾನೆ ಸಹ ಇರ್ಬೋದು. ಅದು ನಿಮ್ಮ ವಿಷಯಕ್ಕೆ ಬಿಟ್ಟಿದ್ದು. ಆದರೆ ನನ್ನ ಒಂದು ಅಭಿಪ್ರಾಯ ಕೇಳೋದಾದ್ರೆ ಖಂಡಿತ ಬಳಸಿ ಅಂತಲೇ ಹೇಳ್ತೀನಿ. ನಂತರ ಆಡಿಯನ್ಸ್ ಅಬ್ಸಲ್ಯೂಟ್ಲಿ ಒಂದು ಪಬ್ಲಿಕ್ ಆಗಿರಲಿ. ನಂತರ ಇಲ್ಲಿ ಏನು ಸಹ ನೀವು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ, ರೀನೇಮ್ ಏನು ಸಹ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಶೇರ್ ಅಂತ ಕೊಡಿ. ಈ ಥರ ಒಂದು ನೀವು ಸೆಟ್ಟಿಂಗ್ಸನ್ನು ಮಾಡಿಕೊಂಡು ಮತ್ತು ಈ ಥರ ಒಂದು ನೀವು ಯಾವುದಾದ್ರೂ ಒಂದು ವಿಡಿಯೋನ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಈ ಥರ ಒಂದು ಸೆಟ್ಟಿಂಗ್ಸನ್ನು ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ನೀವು ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆ ರೀಚನ್ನು ಪಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಮತ್ತು ಯಾವ ಥರ ರೀಚನ್ನು ಪಡ್ಕೋತು ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನೂ ಸಹ ಇನ್ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ಅಲ್ಲಿಯ ತನಕ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಫಾರ್ ವಾಚಿಂಗ್.